ನಾಪತ್ತೆಯಾಗಿದ್ದ ಬಾಲಕಿ ಶವವಾಗಿ ಪತ್ತೆ. ಸಹೋದರನ ಹಿಂದೆ ಹೋಗಿದ್ದ 5 ವರ್ಷದ ಬಾಲಕಿಯ ಶವ ಘಟಪ್ರಭಾ ಕಾಲುವೆಯಲ್ಲಿ ಪತ್ತೆ. ರಾಯಬಾಗ ತಾಲೂಕಿನ ನಿಪ್ನಾಳ್ ಗ್ರಾಮದಲ್ಲಿ ಮೇ 19ರಂದು ಸಂಜೆ 7:30ಕ್ಕೆ ಕಾಣೆಯಾದ 5 ವರ್ಷದ ಪುಟ್ಟ ಬಾಲಕಿ ನಿಷ್ಕಶ್ಮಿ ಮಡಿವಾಳ್ ನಾಪತ್ತೆಯಾಗಿದ್ದಾಳೆಂದು ಬಾಲಕಿಯ ತಂದೆ ರಾಯಬಾಗ್ ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಸಿದ್ರು. ದೂರು ದಾಖಲಿಸಿಕೊಂಡ ಪೊಲೀಸ್ ಅಧಿಕಾರಿಗಳು ತನಿಖೆ ಕೈಗೊಂಡು ವಿಚಾರಣೆ ಮಾಡುವ ವೇಳೆ ಬಾಲಕಿಯ ಜೊತೆಗೆ ಬಾಲಕಿಯ ತಂದೆಯ ಅಣ್ಣನ ಮಗನಾದ ರಾಜು ಜೊತೆಗೆ ಹಿಂಬಾಲಿಸಿಕೊಂಡು ಹೋಗುವ ದೃಶ್ಯಾವಳಿ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಕಂಡುಬಂದಿದೆ. ಈ ಕುರಿತು ರಾಯಬಾಗ್ ಪೊಲೀಸರು ತನಿಖೆ ನಡೆಸಿ ಕೀಚಕ ಸಹೋದರ ರಾಜುನನ್ನು ಬಂಧಿಸಿ ಕೃತ್ಯ ನಡೆಸಿದ್ದ ಸ್ಥಳಕ್ಕೆ ಪಂಚನಾಮ ಮಾಡಲು ಕರೆತಂದು ಪರಿಶೀಲನೆ ನಡೆಸಿದ್ದಾರೆ. ಪೊಲೀಸರ ತನಿಖೆ ವೇಳೆಯಲ್ಲಿ ಬಾಲಕಿಯನ್ನು ಘಟಪ್ರಭಾ ಎಡೆದಂಡೆ ಕಾಲುವೆ ಕೆನಾಲ್ಗೆ ಕರೆದುಕೊಂಡು ಹೋಗಿದ್ದೆ. ಅಷ್ಟರಲ್ಲಿ ಅವಳೇ ಕೆನಾಲ್ಗೆ ಜಿಗಿದಿದ್ದಾಳೆಂದು ಸುಳ್ಳು ಕತೆ ಕಟ್ಟಿ ಪೊಲೀಸರ ದಾರಿ ತಪ್ಪಿಸುತ್ತಿದ್ದನು. ರಾಜುನನ್ನು ಪೊಲೀಸರು ಹೆಚ್ಚಿನ ತನಿಖೆಗೆ ಒಳಪಡಿಸಿದ್ದು, ರಾಜು ಪಿಯುಸಿ ಓದುತ್ತಿದ್ದು ಅಪಹರಣ ಹಾಗೂ ಕೊಲೆಯಾದ ಬಗ್ಗೆ ಪೊಲೀಸರ ತನಿಖೆಯಿಂದ ಇನ್ನಷ್ಟು ಮಾಹಿತಿ ಹೊರಬೀಳಬೇಕಾಗಿದೆ. ಹಳ್ಳೂರು ಗ್ರಾಮದ ಬಸವನಗರ ತೋಟದ ಹಳ್ಳದಲ್ಲಿ ಪುಟ್ಟ ಬಾಲಕಿ ಶವವಾಗಿ ಮೃತದೇಹ ಕಂಡು ಇಡೀ ಕುಟುಂಬದ ಆಕ್ರಂದನ ಮುಗಿಲು ಮುಟ್ಟಿದೆ. ಈ ಒಂದು ಹೃದಯ ವಿದ್ರಾವಕ ಕೃತ್ಯದಿಂದ ಗ್ರಾಮದ ಜನರು ದಿಗ್ಭ್ರಮೆಗೊಂಡಿದ್ದಾರೆ. ಪಂಚ್ ನ್ಯೂಸ್ಗಾಗಿ ಹಳ್ಳೂರಿನಿಂದ ಸಂಜಯ್ ಬ್ಯಾಕುಡೆ.